ಹೈಕೋರ್ಟ್ ಧಾರವಾಡ ಪೀಠದಲ್ಲಿ ಮುಖ್ಯಮಂತ್ರಿ ಪತ್ನಿ ಮತ್ತು ಸಚಿವ ಭೈರತಿ ಸುರೇಶ್ ಅವರಿಗೆ ಇಡಿ ಅವರು ಸಮನ್ಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ನಡೀತಾ ಇದೆ. ಸಿಎಂ ಪತ್ನಿ ಈಗಾಗಲೇ 14 ಸೈಟನ್ನು ವಾಪಸ್ ಪಡೆದಿದ್ದಾರೆ. ಸೈಟ್ಗಳನ್ನು ಯಾವುದೇ ಲಾಭಕ್ಕಾಗಿ ಅವರು ಪಡೆದಿಲ್ಲ, ನೋಡಿ ವಾಪಸ್ ಕೊಟ್ಬಿಟ್ರು. ಸಿಎಂ ಪತ್ನಿ ಈಗಾಗಲೇ 14 ಸೈಟ್ಗಳನ್ನು ವಾಪಸ್ ನೀಡಿದ್ದಾರೆ. ಅಂದರೆ ಅರ್ಥ ಅವರಿಗೆ ಅದರ ಮೇಲೆ ವ್ಯಾಮೋಹ ಇಲ್ಲ, ಯಾವುದೇ ಲಾಭಕ್ಕಾಗಿ ಪಡ್ಕೊಂಡಿಲ್ಲ, ಯಾವುದೇ ಲಾಭವನ್ನೂ ಮಾಡಿಕೊಂಡಿಲ್ಲ, ಅದನ್ನು ಮಾರಿಲ್ಲ. ಆದರೂ ಅಕ್ರಮ ಹಣ ವರ್ಗಾವಣೆ ವ್ಯವಹಾರ ಆಗಿದೆ ಅಂತ ಇಡಿ ಅವರು ಎಂಟ್ರಿ ಆಗಿದ್ದಾರೆ. ಸರಿನಾ ಇದು? ಯಾವಾಗ ಆರೋಪ ಬಂತು ಇಮಿಡಿಯೇಟಾಗಿ ಆ ಸೈಟನ್ನು ಅವರು ವಾಪಸ್ ಕೊಟ್ಬಿಟ್ರು. ಕೊಟ್ಟ ಮೇಲೂ ಇನ್ನೂ ವಿಚಾರಣೆ ಯಾಕೆ? ಅದರಿಂದ ಅವ್ರು ಏನೂ ಲಾಭ ಪಡ್ಕೊಂಡಿಲ್ಲ. 14 ಸೈಟಲ್ಲಿ ಒಂದು 4 ಸೈಟ್ ಮಾರಿಬಿಟ್ಟು ದುಡ್ಡು ಮಾಡ್ಕೊಂಡಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಇವಾಗ ಮುಖ್ಯಮಂತ್ರಿಗಳ ಪತ್ನಿ ಪರವಾಗಿ ಸಂದೇಶ್ ಚೌಟಾ ಅವರು ಏನು ಕನ್ವಿನ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಜಡ್ಜ್ ಮುಂದೆ ಅಂತ? ಅರವಿಂದ, ಇದೀಗ ಹೈಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಪಾರ್ವತಿಯವರ ಪರವಾಗಿ ಸಂದೇಶ್ ಚೌಟಾ ಅವರು ತಮ್ಮ ಆರ್ಗ್ಯುಮೆಂಟನ್ನು ಮಾಡ್ತಿದ್ದಾರೆ. ಅಂದರೆ ಈ ಹಿಂದಿನ ಒಂದು ಆದೇಶವನ್ನು ತೆಗೆದುಕೊಂಡಿದ್ದಾರೆ. ಅದು ಹೈಕೋರ್ಟ್ನ ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡರ್ ಅವರು ನೀಡಿದಂತಹ ತೀರ್ಪಿನ ಒಂದು ಭಾಗ, ಆ ತೀರ್ಪನ್ನು ತೆಗೆದುಕೊಂಡಿದ್ದಾರೆ. ಇದೇ ಇಡಿ ಪ್ರಕರಣದಲ್ಲಿ ಇದೇ ಮೂಢ ಅಕ್ರಮದ ವಿಚಾರವಾಗಿ ಈ ಹಿಂದಿನ ಆಯುಕ್ತ ನಟೇಶ್ಗೆ ಇವರು ಸಮನ್ಸನ್ನು ಜಾರಿ ಮಾಡಿದ್ರು. ಅದನ್ನು ಹೈಕೋರ್ಟ್ ರದ್ದು ಮಾಡಿದೆ. ಯಾಕೆ? ಇಲ್ಲಿ PMLA ಬರೋದಿಲ್ಲ, ಹೀಗಾಗಿಯೇ ನಟೇಶ್ ಪ್ರಕರಣದಲ್ಲಿ ಆ ರೀತಿಯಾದಂತಹ ಒಂದು ತೀರ್ಪನ್ನು ಹೈಕೋರ್ಟ್ ನೀಡಿದೆ. ಹೈಕೋರ್ಟ್ನ ತೀರ್ಪು ನಮ್ಮ ಪರವಾಗಿದೆ. ಅಂದರೆ ಇಡೀ ಪ್ರಕರಣದಲ್ಲಿ ಮೂಢ ಹಗರಣದಲ್ಲಿ ಎಲ್ಲೂ ಕೂಡ PMLA ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಬರೋದಿಲ್ಲ, ಉದ್ಭವವಾಗೋದಿಲ್ಲ. ಹೀಗಿದ್ರೂ ಕೂಡ ಇವರು PMLA ಕಾಯ್ದೆಯನ್ನು ಸೇರಿಸ್ಕೊಂಡು ಇದೀಗ ವಿಚಾರಣೆಗೆ ಹಾಜರಾಗಿ ಅನ್ನೋ ಮಟ್ಟಿಗೆ ನೋಟಿಸನ್ನು ಕೊಡ್ತಿದ್ದಾರೆ. ಇಲ್ಲಿ ಸೈಟುಗಳ ಪರಭಾರೆಯಾಗಿದೆ ಹೊರತು ಯಾವುದೇ ಅಕ್ರಮವಾದಂತಹ ಹಣದ ವರ್ಗಾವಣೆಯಾಗಿಲ್ಲ ಅಥವಾ ಹಣವನ್ನು ಎಲ್ಲೂ ಕೂಡ ಇನ್ವೆಸ್ಟ್ ಮಾಡುವ ಕೆಲಸವನ್ನು ಮಾಡಲಾಗಿಲ್ಲ. ಮತ್ತು ಯಾವಾಗ ಈ ರೀತಿಯಾದಂತಹ ಒಂದು ಆರೋಪ ಕೇಳಿ ಬಂತೋ ಅದಾಗಲೇ 14 ಸೈಟ್ಗಳನ್ನು ಪಾರ್ವತಿಯವರು ವಾಪಸ್ ಮಾಡಿದ್ದಾರೆ. ಮೂಡಕ್ಕೆ 1 ವರ್ಷದಲ್ಲೇ ಆ ಒಂದು ಸೈಟ್ಗಳನ್ನು ವಾಪಸ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಹೀಗಿದ್ದು ಇವರು ಯಾಕೆ ನೋಟಿಸನ್ನು ಕೊಡಬೇಕು, ವಿಚಾರಣೆಗೆ ಹಾಜರಾಗಿ ಅಂತೇಳಿ ಹೇಳಬೇಕು? ಪ್ರಕರಣದಲ್ಲಿ PMLA ಕಾಯ್ದೆಯ ಉಲ್ಲಂಘನೆ ಆಗಿಲ್ಲ ಅಂತ ಅಂದಮೇಲೆ ಅದರಡಿ ಇವರು ಹೇಗೆ ನೋಟಿಸನ್ನು ಕೊಡ್ತಾರೆ? ಈ ನೋಟಿಸ್ ಕೊಟ್ಟಿರೋದೇ ಕಾನೂನು ಬಾಹಿರ. ಹೀಗಾಗಿಯೇ ಹೇಮಂತ್ ಚಂದನ್ ಗೌಡರ್ ಅವರ ಪೀಠ ನಟೇಶ್ ರವರ ಪ್ರಕರಣದಲ್ಲಿ ಆ ನೋಟಿಸನ್ನು ರದ್ದು ಮಾಡಿ ಈಗಾಗಲೇ ಆದೇಶ ಮಾಡಿದೆ. ಆ ಆದೇಶ ನಮ್ಮ ಪರವಾಗಿದೆ ಅನ್ನೋ ಮಟ್ಟಿಗೆ ಸಂದೇಶ್ ಚೌಟಾ ಅವರು ಹೈಕೋರ್ಟ್ನಲ್ಲಿ ತಮ್ಮ ವಾದವನ್ನು ಮುಂದುವರಿಸ್ತಿದ್ದಾರೆ. ಬಟ್ ಮೂರ್ತಿ, ಈಗ ನಟೇಶ್ ಅವರೇ ಮುತುವರ್ಜಿ ವಹಿಸಿ ಮುಖ್ಯಮಂತ್ರಿ ಪತ್ನಿಗೆ 14 ಸೈಟ್ ಕೊಟ್ಟರು, ತಪ್ಪು ಮಾಡಿರೋದೆಲ್ಲ ಅವರೇ ಅಂತೆಲ್ಲ ಹೇಳಿದ್ಮೇಲೆ ಈಗ ಅವ್ರ ಮೇಲಿನ ವಿಚಾರಣೆ ಪ್ರಕರಣವೇ ರದ್ದಾಗಿದೆ. ಹಾಗಾದರೆ ಇಲ್ಲೆಲ್ಲೂ ತಪ್ಪೇ ನಡೆದಿಲ್ಲ ಅಂತ ಆಗುತ್ತಲ್ಲ. ಹಾಗಾದರೆ ಇಷ್ಟೆಲ್ಲ ವಾದ ಪ್ರತಿವಾದ ಯಾಕೆ ಅಂತ ಎಲ್ರಿಗೂ ಕ್ಲೀನ್ ಚಿಟ್ ಕೊಡ್ಬೋದಲ್ಲ? ಅರವಿಂದ, ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ಅಕ್ರಮದ ವಿರುದ್ಧವಾಗಿ ಒಂದಷ್ಟು ತನಿಖೆಯನ್ನು ನಡೆಸ್ತಿದ್ದಾರೆ. ಅಲ್ಲಿ ಲೋಕಾಯುಕ್ತ ತನಿಖೆಯಲ್ಲಿ ಒಂದಷ್ಟು ಅಂಶಗಳನ್ನು ಬಯಲು ಮಾಡುವ ಕೆಲಸವನ್ನು ಮಾಡಲಾಗಿದೆ. ಅದರ ಜೊತೆಗೆ ಇಡಿ ಈ ಹಿಂದೆ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ನಟೇಶ್ ರೋಲ್ ಏನು ಅಂತೇಳಿ ಹೇಳಿದೆ. ಆದರೆ ಇಲ್ಲಿ CM ಪರವಾಗಿ ಹಾಜರಾಗಿರುವಂತಹ ಸಂದೇಶ್ ಚೌಟಾ ಅವರ ಅಭಿಪ್ರಾಯ ಇರ್ಬೋದು, ಅಥವಾ ಭೈರತಿ ಸುರೇಶ್ ರವರ ಪರವಾಗಿ ಹಾಜರಾಗಿರುವ ಹಿರಿಯ ವಕೀಲ CV ನಾಗೇಶ್ ರವರ ವಾದ ಮಂಡನೆಯ ಕಾರ್ಯವೈಖರಿ ಏನಿದೆ ಅಂತ ಹೇಳಿದ್ರೆ, ಇದು PMLA ಉಲ್ಲಂಘನೆಯಲ್ಲ, ಇದು ಅಕ್ರಮ ಹಣದ ವರ್ಗಾವಣೆ ಪ್ರಕರಣವಲ್ಲ. ಇಲ್ಲಿ ಇಡಿ ಎಂಟ್ರಿ ಆಗೋದಕ್ಕೆ ಬರೋದಿಲ್ಲ, ಅವ್ರು ನೋಟಿಸ್ ಕೊಡೋದಕ್ಕೆ ಬರೋದಿಲ್ಲ. ಅದು ಅಕ್ರಮವಾಗಿದ್ರೆ ಬೇರೆ ರೀತಿಯಾದಂತಹ ತನಿಖಾ ಏಜೆನ್ಸಿಗಳು ತನಿಖೆಯನ್ನು ನಡೆಸಬಹುದು. ಇಲ್ಲಿ ಹಣ ವರ್ಗಾವಣೆ ಆಗಿಲ್ಲ ಅಕ್ರಮವಾಗಿ ಅಂತಂದ ಸಂದರ್ಭದಲ್ಲಿ ಹೇಗೆ ಇಡಿ ಇಲ್ಲಿ ತನಿಖೆಯನ್ನು ನಡೆಸುತ್ತೆ? ಹೇಗೆ ಇಲ್ಲಿ ಇಡಿ ಅವರು ನೋಟಿಸನ್ನು ಕೊಡ್ತಾರೆ? ಹೀಗಾಗಿ ಇದು ಕಾನೂನು ಬಾಹಿರ, ಇದು ಕೊಡೋದಕ್ಕೆ ಬರೋದಿಲ್ಲ. ಹೀಗಾಗಿ ಈ ನೋಟಿಸನ್ನು ಏನು ಕೊಟ್ಟಿದ್ದಾರೆ ಅದನ್ನು ರದ್ದು ಮಾಡಬೇಕು ಅನ್ನೋ ಮಟ್ಟಿಗೆ ಇದೀಗ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅಂದರೆ ಈ ಹಿಂದೆ ಯಾವಾಗ ನಟೇಶ್ ವಿಚಾರಣೆಗೆ ಹಾಜರಾಗದೆ ತಲೆಮರೆಸ್ಕೊಂಡಂತಹ ಸಂದರ್ಭದಲ್ಲಿ ಈ ಹಿಂದಿನ ಮೂಢ ಆಯುಕ್ತ ಇಡಿ ಅವರು ಸಮನ್ಸನ್ನು ಜಾರಿಗೊಳಿಸಿದ್ರು. ಆ ಸಂದರ್ಭದಲ್ಲಿ ಅವರು ಹೈಕೋರ್ಟ್ ಮೊರೆ ಹೋದಂತಹ ಸಂದರ್ಭದಲ್ಲಿ ಆ ಸಮನ್ಸ್ಗೆ ತಡೆ ಒಡ್ಡುವ ಕೆಲಸವನ್ನು ರದ್ದು ಮಾಡುವ ಕೆಲಸವನ್ನು ಹೈಕೋರ್ಟ್ ಮಾಡಿತು. ಇದೀಗ ಅದೇ ಆದೇಶದ ಮೇಲೆ ಇದು ಕಾನೂನು ಬಾಹಿರ, ಹೀಗಾಗಿ ನಮ್ಮ ಪರವಾಗಿ ಈಗಾಗಲೇ ಹೈಕೋರ್ಟ್ ತೀರ್ಪು ನೀಡಿದೆ, ಹೀಗಾಗಿ ಇದನ್ನು ಪರಿಗಣಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಳ್ಳುವ ಕೆಲಸವನ್ನು ಮಾಡಲಾಗಿದೆ.